ಮೀಶೋ ಆ್ಯಪಲ್ಲಿ ನಾನು ಯಾವತ್ತೂ ಪ್ಲ್ಯಾಂಟ್ಸ್ನ ತರಿಸಿರಲಿಲ್ಲ. ಒಂದು ಸಲ ಟ್ರೈ ಮಾಡೋಣ ಅಂತ ನಾನು ಈ ಆಗ್ಲೋನಿಮಾ ಸ್ನೋ ವೈಟ್ ಪ್ಲ್ಯಾಂಟ್ನ ತರಿಸಿದೆ. ಪ್ಲ್ಯಾಂಟ್ ಸೈಜ್ ತುಂಬ ಚಿಕ್ಕದಿರ್ಬೋದು ಅಂದ್ಕೊಂಡಿದ್ದೆ, ಬಟ್ ಚೆನ್ನಾಗಿರೋ ಪ್ಲ್ಯಾಂಟನ್ನೇ ಕಳಿಸಿದ್ದಾರೆ. ಪ್ಲ್ಯಾಂಟ್ ತುಂಬ ಹೆಲ್ದಿಯಾಗಿದೆ, ಎಲೆಗಳು ಕೂಡ ತುಂಬ ಫ್ರೆಶ್ ಆಗಿದೆ. ನರ್ಸರಿಯಲ್ಲಿ ಈ ಗಿಡದ ಪ್ರೈಸು 200ಗಿಂತ ಜಾಸ್ತಿ ಇರುತ್ತೆ, 250 ರುಪೀಸ್ ಇರುತ್ತೆ. ಬಟ್ ಮೀಶೋದಲ್ಲಿ ನನಗೆ ಇದು 138 ರುಪೀಸಿಗೆ ಸಿಕ್ತು. ಆಗ್ಲೋನಿಮಾ ಸ್ನೋ ವೈಟಲ್ಲಿ ಆಲ್ರೆಡಿ ನನ್ನ ಹತ್ರ ಒಂದು ಗಿಡ ಇತ್ತು. ಇದ್ರ ಎಲೆಗಳೆಲ್ಲ ನೋಡಿ ಸಮ್ಮರಲ್ಲಿ ಈ ರೀತಿ ಡ್ರೈ ಆದಾಗುತ್ತೆ. ಇದಕ್ಕೆ ನೀರನ್ನು ನಾವು ಎಲೆಗಳ ಮೇಲೆ ಶವರಿಂಗ್ ರೀತಿ ಕೊಡಬೇಕು, ಆವಾಗ ಮಾತ್ರ ಇದ್ರ ಎಲೆಗಳು ಫ್ರೆಶ್ ಆಗಿರುತ್ತೆ. ಈ ಆಗ್ಲೋನಿಮಾ ಪ್ಲ್ಯಾಂಟ್ನ ಕೋಕೋಪೀಟಲ್ಲಿ ಪ್ಯಾಕ್ ಮಾಡಿ ಕಳಿಸಿರ್ತಾರೆ ಅಂದ್ಕೊಂಡಿದ್ದೆ, ಬಟ್ ಇದರಲ್ಲಿ ತುಂಬ ಅಂಟು ಮಣ್ಣಲ್ಲಿ ಈ ಗಿಡನ ಹಾಕಿದ್ದಾರೆ. ಎಲೆಗಳು ಫೋಲ್ಡ್ ಆಗದೆ ಇರಲಿ ಅಂತ ಆ ಗಿಡದ ಪಕ್ಕ 2 ಕಡ್ಡಿಗಳನ್ನ ಕೂಡ ಇಟ್ಟಿದ್ರು. ಮಣ್ಣು ತುಂಬ ಅಂಟು ಮಣ್ಣಾಗಿತ್ತು, ಕೆರೆ ಮಣ್ಣು ಹೇಗಿರುತ್ತೆ ಆ ರೀತಿ ಇತ್ತು. ಪಾಟಿಂದ ಬಿಡಿಸೋದಕ್ಕೆ ಕಷ್ಟ ಇತ್ತು, ತುಂಬ ಗಟ್ಟಿ ಇತ್ತು. ಈ ರೀತಿ ಗಟ್ಟಿ ಇದ್ದಾಗ ಮಣ್ಣನ್ನು ಬಿಡಿಸೋಕ್ಕಾಗಲ್ಲ. ನಾವು ಅವಾಗ ನೀರೊಳಗೆ ಇಟ್ಬಿಟ್ಟು ಆ ಮಣ್ಣನ್ನು ಬಿಡಿಸ್ಬೇಕು. ಮಣ್ಣು ತುಂಬ ಗಟ್ಟಿಯಾಗಿದ್ದಾಗ ಸ್ವಲ್ಪ ಹೊತ್ತು ನೀರಲ್ಲಿ ಆ ಬೇರುಗಳನ್ನ ನೆನೆಸಿಟ್ರೆ ಅದರಷ್ಟಕ್ಕೆ ಆ ಮಣ್ಣು ಬಿಟ್ಕೊಳ್ಳುತ್ತೆ. ಈ ಮಣ್ಣನ್ನು ಬಿಡಿಸದೆ ಹಾಗೆ ರಿಪೋರ್ಟಿಂಗ್ ಮಾಡೋಣ ಅಂದ್ಕೊಂಡೆ, ಬಟ್ ಈ ಮಣ್ಣು ತುಂಬ ಗಟ್ಟಿಯಾಗಿರೋದ್ರಿಂದ ಬೇರುಗಳ ಗ್ರೋತ್ ಸರಿಯಾಗಲ್ಲ ಅಂದ್ಕೊಂಡು ನಾನು ಬೇರೆ ಪಾಟ್ ಮಿಕ್ಸಲ್ಲಿ ಇದನ್ನು ನೆಡ್ತಾ ಇದ್ದೀನಿ. ಇದರಲ್ಲಿ ಸಿಂಗಲ್ ಪ್ಲ್ಯಾಂಟ್ ಬಂದಿಲ್ಲ, 2 ಪ್ಲ್ಯಾಂಟ್ ಇದೆ. ಇದರಲ್ಲಿ ಪ್ಲ್ಯಾಂಟ್ ಹೇಗೆ ಹೆಲ್ದಿಯಾಗಿದೆಯೋ ಇದರ ರೂಟ್ಸ್ ಕೂಡ ಅಷ್ಟೇ ಹೆಲ್ದಿಯಾಗಿದೆ. ಆಗ್ಲೋನಿಮಾಗೆ ಪಾಟ್ ಮಿಕ್ಸ್ ತುಂಬ ಲೈಟ್ ವೆಯ್ಟ್ ಆಗಿರೋದು, ತುಂಬ ವೆಲ್ ಡ್ರೈನಿಂಗ್ ಆಗಿರೋದೇ ತಗೋಬೇಕು. ಪಾಟ್ ಮಿಕ್ಸಲ್ಲಿ ಸ್ವಲ್ಪ ಹೊತ್ತು ನೀರು ನಿಂತರೂ ಕೂಡ ಈ ಗಿಡ ತುಂಬ ಬೇಗ ಹಾಳಾಗುತ್ತೆ. ಈ ಆಗ್ಲೋನಿಮಾ ಗಿಡ ಪೂರ್ತಿ ನೆರಳಲ್ಲಿ ಮತ್ತು ತುಂಬ ಹ್ಯುಮಿಡಿಟಿಯಲ್ಲಿ ಬೆಳೆಯುವಂಥ ಗಿಡ. ಗಿಡನ ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಅದರ ಲಿಂಕ್ನ ನಾನು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ.